ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ ನಾಯಕ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಡಿವಾಯಿ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಮಸ್ತ ಗುರುಶಕ್ತಿಯನ್ನ ಆವಾಹನೆಯನ್ನು ಮಾಡೋಣ. ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಯರನ್ನು, ಪ್ರಕೃತಿ ಮಾತೆ, ಸುಂದರ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನು ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸುಧಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಗಳು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಸಾಯಿಬಾಬಾ, ಮತ್ತು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಮಹಾ ಚೈತನ್ಯ ಶಕ್ತಿಗಳೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಒಂದು ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ಕೃಷ್ಣ ತಾನು ಹೇಳ್ತಾ ಇದ್ದ ಹಿಂದೆ ಅಂದ್ರೆ ನಮ್ಮಲ್ಲಿ ಯಾವಾಗಲೂ ಅಂದ್ರೆ ಕರ್ಮವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದ. ಕರ್ಮ ಸನ್ಯಾಸ ಅನ್ನೋದ್ರ ಬಗ್ಗೆ ಕೃಷ್ಣ ಇನ್ನೂ ಸ್ವಲ್ಪ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಕರ್ಮ ಸನ್ಯಾಸ ಅಂದ್ರೆ ಏನು? ಅಂದ್ರೆ ಸನ್ಯಾಸ ಅಂದ್ರೆ ಏನು? ಸಾಮಾನ್ಯವಾಗಿ ಎಲ್ಲ ಬಿಟ್ಟು ತಾನು ಏನೋ ಒಂದರಲ್ಲಿ ಲೀನನಾಗುವುದು ಅಂತ. ಅದರಲ್ಲಿ ಕರ್ಮ ಸನ್ಯಾಸ ಅಂದ್ರೆ ಏನು? ಕರ್ಮ ಸನ್ಯಾಸ ಅಂದ್ರೆ ಕರ್ಮ ತ್ಯಾಗ ಮಾಡುವುದಲ್ಲ. ಹಾಗಾಗಿ ಕರ್ಮ ಸನ್ಯಾಸ ಅಂದ್ರೆ ದ್ವಂದ್ವಾತೀತವಾಗಿ, ಅಂದ್ರೆ ಕನ್ಫ್ಯೂಷನ್ ಇರಬಾರ್ದು. ಮಾಡುವ ಕೆಲಸದಲ್ಲಿ ಜ್ಞಾನಪೂರ್ವಕವಾಗಿ ನಾನು ಮಾಡ್ಬೋದು, ಹಾಗೆ ಮಾಡ್ಬೇಕು, ಹೀಗೆ ಮಾಡಬಾರ್ದು, ಈ ತರ ಯಾವುದೇ ದ್ವಂದ್ವಗಳನ್ನ ಇಟ್ಟುಕೊಳ್ಳದೆ, ಕರ್ಮ ಫಲದ ಮೇಲೂ ಕೂಡ ಆಸೆ ಇಲ್ಲದೆ, ನನಗೆ ಹಾಗೇ ಆಗ್ಬೇಕು, ಹೀಗೆ ಆಗ್ಬೇಕು, ಅದೇ ಸಿಗಬೇಕು ಅನ್ನುವ ಯಾವ ಕರ್ಮ ಫಲವೂ ಇಲ್ಲದೆ ಕರ್ಮ ಮಾಡಬೇಕು. ಅದು ನಿಜವಾದ ಕರ್ಮ ಸನ್ಯಾಸ. ಅಂದ್ರೆ ಕರ್ಮದಲ್ಲಿ ಸನ್ಯಾಸ. ಕರ್ಮದಲ್ಲಿ ಆಸೆ ಏನು ಇರಬಾರದು. ರಾಗ, ದ್ವೇಷ, ಅಸೂಯೆ, ಕಾಮ, ಕ್ರೋಧ ಯಾವುದನ್ನು ಅಂಟಿಸಿಕೊಳ್ಳದೆ ಯಾವುದೇ ಕರ್ಮವನ್ನು ಮಾಡೋದು. ಆದ್ದರಿಂದ ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನ ಬಿಡೋದಲ್ಲ, ಕರ್ಮದಲ್ಲಿ ಕಾಮ ಕ್ರೋಧಗಳನ್ನು ಬಿಡುವುದು. ಕಾಮ ಕ್ರೋಧಗಳನ್ನ ಅತೀತನಾಗಿ ಯುದ್ಧ ಮಾಡು. ಅಂದ್ರೆ ಜ್ಞಾನದ ದಾರಿಯಲ್ಲಿ ನಡೆ ಅನ್ನುವುದು ಕೃಷ್ಣನ ಸಂದೇಶ. ಯಾರಿಗೆ? ಅರ್ಜುನನಿಗೆ. ಅರ್ಜುನ ಯಾರು? ಪ್ರತಿಯೊಂದು ಆತ್ಮ. ಇಲ್ಲಿ ಅರ್ಜುನ. ಯುದ್ಧ ಅನ್ನೋದು ಯಾವ ಯುದ್ಧ? ಕುರುಕ್ಷೇತ್ರ ಯುದ್ಧ ಅಲ್ಲ, ಜೀವನ ಎನ್ನುವ ಯುದ್ಧ. ಜೀವನ ಅನ್ನುವುದೇ ಒಂದು ದೊಡ್ಡ ಯುದ್ಧ. ಆ ಯುದ್ಧದಲ್ಲಿ ನೀನು ಯಾವುದನ್ನೂ ಅಂಟಿಸಿಕೊಳ್ಳದೆ ಬದುಕಿನ ಪ್ರತಿಯೊಂದು ಕರ್ಮ ಅಂದ್ರೆ ನಾವು ಮಾಡುವ ಕೆಲಸ. ಬೆಳಿಗ್ಗೆ ಇದ್ದಾಗಿಂದ ರಾತ್ರಿ ಮಲಗುವವರೆಗೂ, ಅಥವಾ ರಾತ್ರಿ ಮಲಗುವಲ್ಲ, ಧ್ಯಾನ ಮಾಡುವುದು, ಅಲ್ಲಿಯವರೆಗೂ ಏನೆಲ್ಲಾ ಮಾಡ್ತೀರಿ ಅದು ನನ್ನ ಸ್ವಾರ್ಥಕ್ಕಾಗಿಯೋ, ನನ್ನ ಸಂಬಂಧಿಗಳಿಗಾಗಿಯೋ, ನನ್ನ ಕುಟುಂಬಕ್ಕಾಗಿಯೋ, ಸಮಾಜಕ್ಕಾಗಿಯೋ, ಈ ಎಲ್ಲವನ್ನೂ ಕೂಡ ಮಾಡುವ ಪ್ರತಿಯೊಂದು ಅದು ಒಂದು ಯೋಗ ಆಗಬೇಕು, ಅಂದ್ರೆ ಯಜ್ಞವಾಗಬೇಕು. ಅದು ಹೇಗೆ ಸಾಧ್ಯ ಆಗ್ತದೆ? ಕರ್ಮ ಸನ್ಯಾಸವನ್ನು ಮಾಡ್ತಾ. ಕರ್ಮ ಸನ್ಯಾಸ ಅಂದ್ರೇನು? ಕಾಮ, ಕ್ರೋಧ, ಆಸೆ ಎಲ್ಲವನ್ನ ಬಿಟ್ಟು ನನ್ನ ಪಾಲಿನ ಕರ್ತವ್ಯ ಧರ್ಮ ನಾನು ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಕರ್ಮ ಕ್ರೋಧಗಳ ಅತೀತನಾಗಿ ಜ್ಞಾನ ಮಾರ್ಗದಲ್ಲಿ ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ನಿಭಾಯಿಸು. ಅದಕ್ಕೆ ಅರ್ಜುನ ಕೇಳ್ತಾ ಇದ್ದಾನೆ, ಈ ಕೃಷ್ಣ, ನೀನು ಒಮ್ಮೆ ಹೇಳ್ತೀಯಾ ಹೋರಾಟ ಮಾಡು ಅಂತ, ಇನ್ನೊಮ್ಮೆ ಹೇಳ್ತೀಯ ಕರ್ಮ ಸನ್ಯಾಸ ಮಾಡು. ಅಂದ್ರೆ ಯಾವ್ದನ್ನು ಇಟ್ಕೊಳ್ಬೇಡ, ರಾಗ, ದ್ವೇಷ, ಅಸೂಯೆ ಅಲ್ಲ. ಈಗ ಒಂದು ವೇಳೆ ಕರ್ಮ ಸನ್ಯಾಸ ಅಂದ್ರೆ ಕರ್ಮ ತ್ಯಾಗವಾದ್ರೆ ಇದು ಒಂದಕ್ಕೊಂದು ವಿರುದ್ಧ ಅಲ್ವಾ? ಅಂದ್ರೆ ಕರ್ಮ ಸನ್ಯಾಸ ಅಂದ್ರೆ ಏನು? ರಾಗ, ದ್ವೇಷ, ಅಸೂಯೆ ಏನು ಇಟ್ಕೊಳ್ಬೇಡ. ಕರ್ಮ ತ್ಯಾಗ ಮಾಡೋದು ಅಂತಂದ್ರೆ ಕರ್ಮವನ್ನೇ ಬಿಟ್ಬಿಡೋದು. ಹಾಗಲ್ಲ. ಆದ್ರೆ ಇದರಲ್ಲಿ ಯಾವುದು ಶ್ರೇಯಸ್ಸ? ಅಂದ್ರೆ ಕರ್ಮ ಮಾಡದೆ ಬಿಟ್ಟು ಬಿಡೋದು, ಅಥವಾ ಯಾವುದನ್ನು ಇಟ್ಟುಕೊಳ್ಳದೆ ಕರ್ಮ ಮಾಡೋದು, ಯಾವುದು ಶ್ರೇಯಸ್ಸು? ಅಂದ್ರೆ ನನಗೆ ಇದರಲ್ಲಿ ದ್ವಂದ್ವ ಆಗ್ತಾ ಇದೆ. ಯಾಕೆಂದ್ರೆ ನೀನು ಹೇಳ್ತಾ ಇದೀಯಾ ದ್ವಂದ್ವಾತೀತವಾಗಿ ಯುದ್ಧ ಮಾಡುವುದು. ಅಲ್ಲ, ಯುದ್ಧ ಮಾಡುವ ಸುಮ್ಮನೆ ಈಗ ಅವನು ನಮಗೆ ಎದುರುಗಡೆ ಇದ್ದವನಿಗೆ ಒಂದು ಬಾಣ ಬಿಡ್ತಾನೆ, ಅವಾಗ ಅಂತ ನಗ್ತಾ ಅವನಿಗೆ ಬಾಣ ಬಿಡ್ಲಿಕ್ಕೆ ಆಗ್ತದ? ಅವಾಗ ಸಿಟ್ಟು ಬರ್ತದೆ, ಕ್ರೋಧ ಬರ್ತದೆ. ಅವಾಗ ಇವನು ಸಿಟ್ಟಿನಿಂದಲೇ ಯುದ್ಧ ಮಾಡ್ಬೇಕಲ್ಲ. ಆದ್ರೆ ನೀನ್ ಹೇಳ್ತೀರಿ ಯಾವುದೇ ರಾಗ, ದ್ವೇಷ, ಅಸೂಯೆ ಏನು ಇಟ್ಕೊಳ್ಬೇಡ, ಫಲವನ್ನು ಇಟ್ಕೊಳ್ಬೇಡ, ಯುದ್ಧ ಮಾಡೋದು ಯಾಕೆ? ನಾವು ಗೆಲ್ಬೇಕು ಅಂತ ಅಲ್ವಾ? ಮತ್ತೆ ನೀನು ಫಲನ ಇಟ್ಕೊಳ್ಬೇಡ. ಇದು ಏನಿದೆ? ನನಗೇನು ಅರ್ಥ ಆಗ್ತಾ ಇದೆ.
ಕರ್ಮ ಸನ್ಯಾಸ ಅಂತೀಯ, ಕರ್ಮ ಯೋಗ ಅಂತೀಯ, ಯುದ್ಧ ಮಾಡಬೇಡ ಅಂತೀಯ, ಅಲ್ಲ ಏನು ಯುದ್ಧದಲ್ಲಿ ಯಾವುದೇ ರಾಗ ದ್ವೇಷ ಹೊಸಗೆ ಇಟ್ಕೊಳ್ಬೇಡ ಅಂತೀಯ. ಹ್ಮ್ ಅಂದ್ರೆ ಏನಿದು? ನನಗಿದೇನೋ ಅರ್ಥ ಆಗ್ತಾ ಇಲ್ಲ. ಇದನ್ನು ನೀನು ಸ್ವಲ್ಪ ಇನ್ನೂ ಚೆನ್ನಾಗಿ ನನಗೆ ಬಿಡಿಸಿ ಹೇಳಬೇಕು. ಯಾಕೆಂದ್ರೆ ನನಗೆ ಇದು ತಲೆಗೆ ಹೋಗ್ತಾ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ, ನೋಡು, ರಾಗ ದ್ವೇಷವನ್ನ ದಾಟಿ ನಿಲ್ಲುತ್ತಾನೆ ಯಾರು, ಅವನೇ ನಿಜವಾದ ಸನ್ಯಾಸಿ. ಆ ಬಟ್ಟೆ ಹಾಕೊಂಡವನು ಸನ್ಯಾಸಿ ಅಲ್ಲ, ಸನ್ಯಾಸಿ ಬಟ್ಟೆ ಹಾಕೊಂಡು ಕೇಸರಿ ಬಟ್ಟೆ ತೊಟ್ಟವನು ಸನ್ಯಾಸಿ ಅಲ್ಲ. ಅಥವಾ ಏನು ಬೇಡ, ಈ ಜಂಜಾಟವೇ ಬೇಡ ಸಂಸಾರದ್ದು ಅಂತ ಹೇಳಿ ಎಲ್ಲಾ ಬಿಟ್ಟು ಹಿಮಾಲಯಕ್ಕೋ ಎಲ್ಲ ಮಠಕ್ಕೋ ಹೋಗಿ ಕೂರ್ತಾನಲ್ವ, ಅವನು ನಿಜವಾದ ಸನ್ಯಾಸಿ. ಎಲ್ಲದರೊಳಗೆ ಇದ್ದು ಆದರೆ ರಾಗ ದ್ವೇಷವನ್ನ ದಾಟಿ ನಿರ್ಲಿಪ್ತನಾಗಿ ಆತ್ಮಸ್ಥಿತಿಯಲ್ಲಿ ಯಾರಿರ್ತಾರೆ ಅವನೇ ನಿಜವಾದ ಸನ್ಯಾಸಿ. ಅವನು ಸಂಸಾರಿಯೂ ಆಗಿರ್ಬೋದು, ಅಂದ್ರೆ ಎಲ್ಲದರಲ್ಲೂ ಇರ್ತಾನೋ. ಹಾಗಾಗಿ ಕರ್ಮಯೋಗ ಕರ್ಮ ಸನ್ಯಾಸಕ್ಕಿಂತಲೂ ಶ್ರೇಷ್ಠವಾದದ್ದು. ಕರ್ಮ ಸನ್ಯಾಸ ಅಂದ್ರೇನು? ರಾಗ ದ್ವೇಷವನ್ನು ಬಿಡ್ಬೇಕಷ್ಟೇ. ಅದರಲ್ಲಿ ಫಲವನ್ನ ಬಿಡ್ಬೇಕು, ಸ್ವಾರ್ಥವನ್ನ ಬಿಡ್ಬೇಕು. ಏಕೆಂದ್ರೆ ಇಲ್ಲಿ ಅರ್ಜುನ, ನನಗೆ ಕೌರವರ ಮೇಲೆ ದ್ವೇಷ ಇಲ್ಲ, ನಾವೇ ಗೆಲ್ಲಬೇಕು ಎನ್ನುವ ಬಯಕೆಯೂ ಇಲ್ಲ, ನನಗೆ ಯಾವ ಫಲದ ಆಸೆಯೂ ಇಲ್ಲ ಎಂದ ಮೇಲೆ ನಾನು ಯಾಕೆ ಯುದ್ಧ ಮಾಡಕ್ ಹೋಗ್ಲಿ? ಸುಮ್ಮನೆ ಇದ್ಬಿಡುವುದಲ್ಲ, ನಿಷ್ಕ್ರಿಯನಾಗಿ ಕುಳಿತರೆ ಅದು ಕರ್ಮ ಸನ್ಯಾಸವಾಗ್ತದಲ್ಲ. ಹ್ಮ್ ಅದಕ್ಕೆ ಆದ್ರೆ ಹೀಗೆ ಸುಮ್ಮನೆ ಕುಳಿತರೆ ಏನಾಗ್ತದೆ? ಅದು ಕರ್ಮಯೋಗ ಆಗುದಿಲ್ಲ. ಅಂದ್ರೆ ಕರ್ಮ ಸನ್ಯಾಸವನ್ನು ಮಾಡಬೇಕು, ಕರ್ಮ ಯೋಗವನ್ನು ಮಾಡಬೇಕು. ಕರ್ಮ ಸನ್ಯಾಸವನ್ನು ಮಾಡುವುದು ಅಂದ್ರೇನು? ಅದರಲ್ಲಿ ರಾಗ ದ್ವೇಷ ಅಸೂಯೆ ಫಲದ ಮೇಲಿನ ಆಸೆ ಯಾವುದನ್ನು ಇಟ್ಟುಕೊಳ್ಳಬೇಡ. ಹಾಗಂತ ಕೆಲಸ ಮಾಡದೆ ಸುಮ್ಮನೆ ಕೂರ್ಬೇಡ, ಆಗ ಕರ್ತವ್ಯ ಭ್ರಷ್ಟನಾಗ್ತೀಯ. ಮಾಡದೆ ಸುಮ್ಮನೆ ಕೂತ್ರೆ ಕರ್ತವ್ಯ ಭ್ರಷ್ಟನಾಗ್ತೀಯ. ಅಂದ್ರೆ ಇನ್ನೂ ನಿಮ್ಗೆ ಅರ್ಥ ಆಗೋಂಗ್ ಹೇಳೋದಾದ್ರೆ, ರೋಡ್ ಅಂದ್ಮೇಲೆ ಆಕ್ಸಿಡೆಂಟ್ ಆಗೋದು ಕಾಮನ್ ಅಲ್ವಾ? ಅದು ಆಕ್ಸಿಡೆಂಟ್ ಆಗ್ತದೆ ಅಂತ ನೀವು ಮನೆ ಬಿಟ್ಟು ಹೊರಗೆ ರೋಡಿಗೆ ಹೋಗದೆ ಇರ್ಲಿಕ್ಕೆ ಆಗ್ತದೆ? ಇಲ್ಲ, ಹೋಗಲೇಬೇಕು. ಹಾಗೆ ಹೋಗುವುದು, ಆದ್ರೆ ಆಕ್ಸಿಡೆಂಟ್ ಆಗ್ತದೆ ಅನ್ನೋದು ಗೊತ್ತಿದೆ. ಆದ್ರೆ ಆ ಹೋಗುವ ದಾರಿಯಲ್ಲಿ ಹೋಗುವಾಗ ಬಹಳ ಜವಾಬ್ದಾರಿಯಿಂದ, ಬಹಳ ನಾಜೂಕಿನಿಂದ, ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ, ಬಹಳ ಅವೇರ್ನೆಸ್ ಅಲ್ಲಿದ್ದು ನೀನು ಹೋಗಿ ಬರ್ಬೇಕು. ಅದು ಬಿಟ್ಟು ಆಕ್ಸಿಡೆಂಟ್ ಆಗ್ತದೆ ಅದಕ್ಕೆ ನಾನು ಹೋಗೋದೇ ಬೇಡ ಅಂತ ಮನೆಗೆ ಕೂತ್ರೆ ಆ ಜೀವನ ನಡೆಯೋಲ್ಲ. ಹಾಗೆ ಇದು ಅಷ್ಟೇ. ಇದನ್ನ ಮಾಡದೆ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಆದ್ರೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಈ ಜ್ಞಾನವನ್ನ ತಿಳಿದು, ಅದೇ ಜ್ಞಾನಪೂರ್ವಕವಾಗಿ ಮಾಡು. ನಮ್ಮ ಜೀವನ ಅನ್ನುವುದೇ ಒಂದು ಯುದ್ಧ. ಬರೀ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು, ನಮ್ಮ ಜೀವನದ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ನಮ್ಮ ಕರ್ತವ್ಯ ಕರ್ಮದಿಂದ ದೂರ ಸರಿದು ರಾಗ ದ್ವೇಷ ಕ್ರೋಧವನ್ನ ಬಿಟ್ಟು ನಿಷ್ಕ್ರಿಯನಾಗಿ ಕರ್ಮ ಸನ್ಯಾಸವನ್ನ ಸಾಧಿಸಿದೆ ಎಂದುಕೊಂಡರೆ ನಮ್ಮ ಜೀವನ ವ್ಯರ್ಥವಾಗ್ತದೆ. ಹಾಗಾಗಿ ಅದರಿಂದ ಎಂದೂ ಶ್ರೇಯಸ್ಸಿಗೆ ಅಥವಾ ಮೋಕ್ಷಕ್ಕೆ ಅದು ದಾರಿ ಆಗುವುದಿಲ್ಲ. ನೀನು ಮತ್ತು ಕೆಳಗೆ ಬೀಳ್ತೀಯ. ಹಾಗಾಗಿ ರಾಗ ದ್ವೇಷದ ತ್ಯಾಗದ ಜೊತೆಗೆ ಏನ್ ಮಾಡಬೇಕು? ಬದುಕು ಎನ್ನುವ ಈ ಜೀವನದಲ್ಲಿ ಗೆಲ್ಬೇಕು. ಅಂದ್ರೆ ಇದೆಲ್ಲಪ್ಪ ಈ ಜಂಜಾಟ ಬೇಡ ಅಂತ ನೀನು ಹೊರಗೆ ಹೋಗ್ಬೇಡ. ಅಂದ್ರೆ ನಿನಗೆ ಎಷ್ಟೋ ಸವಾಲುಗಳು ಬರ್ತದೆ. ಸವಾಲುಗಳು ಬಂತು ಅಂತ ನೀನು ಹೆದರಿ ಕೋರ್ಬೇಡ. ಸವಾಲು ಯಾಕೆ ಬರ್ತದೆ? ನೀನು ಅದನ್ನ ಒಂದು ಏನು ಅವಕಾಶವಾಗಿ ಸೃಷ್ಟಿ ಮಾಡ್ಕೊಂಡು ಆ ಸವಾಲನ್ನೇ ಅವಕಾಶವಾಗಿ ಮಾಡ್ಬೋದು. ಅಥವಾ ನೀನು ಅದರಿಂದ ಏನೋ ಕಲಿಯೋದಿದೆ, ನಿನಗೆ ಶಿಕ್ಷಣ ಕಲಿಬೇಕಾಗಿದೆ, ನಿನ್ನ ಸಾಮರ್ಥ್ಯವನ್ನು ತೋರಿಸಬೇಕಾಗಿದೆ. ಅದರ ಜೊತೆಗೆ ನೀನು ಫೈಟ್ ಮಾಡು, ಅದನ್ನು ಎದುರಿಸು. ಅದು ಬಿಟ್ಟು ನೀನು ಓಡಿ ಹೋದೆ ಅಂತಂದ್ರೆ ನಿನ್ನ ಜೀವನ ವ್ಯರ್ಥವಾಗ್ತದೆ. ಅದು ನಿನ್ನ ಮೋಕ್ಷಕ್ಕೆ ಎಂದೂ ಕಾರಣ ಆಗುವುದಿಲ್ಲ. ಅದು ನಿನ್ನನ್ನು ಮೋಕ್ಷ ಮಾರ್ಗಕ್ಕೆ ಅದು ಕಂಡ್ಕೊಂಡು ಹೋಗುದಿಲ್ಲ. ಹಾಗಾಗಿ ಈ ರೀತಿ ದ್ವಂದ್ವಾತೀತವಾಗಿ ಬಾಳುವವನೇ ಈ ಕರ್ಮದ ಸೆರೆಯಿಂದ ಪಾರಾಗ್ತಾನೆ. ಇಲ್ಲದೆ ಹೋದರೆ ಮತ್ತೆ ಮತ್ತೆ ಈ ಕರ್ಮ ಅನ್ನುವ ಜಂಜಾಟದಲ್ಲಿ ಮತ್ತೆ ಮತ್ತೆ ಸಿಕ್ಕಾಕೊಳ್ತಾನೆ ಇರ್ತಾನೆ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ಅವರು ನಿನಗಿನ್ನೂ ಈ ಕರ್ಮಯೋಗದಲ್ಲಿ ಜ್ಞಾನ ಯೋಗ ಅದನ್ನು ಇನ್ನೂ ನಿನಗೆ ವಿಸ್ತಾರವಾಗಿ ನಾನು ಹೇಳ್ತೇನೆ ಕೇಳು ಅಂತ ಹೇಳಿ ತಾನು ಹೇಳ್ತಾ ಇದ್ದಾನೆ. ನೋಡು, ನಾವು ಜ್ಞಾನಿಗಳು ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಜನ, ಕೆಲವರು ಮಹಾಜ್ಞಾನಿಗಳಿರ್ತಾರೆ, ಈಗಾಗಲೇ ಎಲ್ಲ ತಿಳ್ಕೊಂಡಿರ್ತಾರೆ, ಸಾಧನೆ ಮಾಡಿರ್ತಾರೆ. ಆದ್ರೆ ಆದ್ರೂ ಕೂಡ ಅವರು ಕರ್ಮನಿರತರಾಗಿರ್ತಾರೆ. ಜ್ಞಾನಿಗಳು ತಮಗೋಸ್ಕರ ಅಲ್ಲ, ಲೋಕಕ್ಕೆ ಮಾರ್ಗದರ್ಶನ ಕೊಡುವ ಸಲುವಾಗಿ ಅವರು ಕೆಲವೊಂದನ್ನ, ಅಂದ್ರೆ ಒಂದು ಒಳ್ಳೆಯ ಇದನ್ನ ಫಾಲೋ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಸಮಾಜ ಅವರನ್ನ ಅನುಸರಿಸುತ್ತದೆ. ಇದು ಅವರ ಮೇಲಿರುವಂತಹ ಒಂದು ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಜ್ಞಾನ ಮತ್ತೆ ಕರ್ಮ ಒಂದಕ್ಕೊಂದು ಪೂರಕವಾಗಿದೆ. ಜ್ಞಾನಪ್ರದ ಮತ್ತೆ ಕರ್ಮಪ್ರದ ಈ ಮಾರ್ಗದ ಗುರಿ ಒಂದೇ. ಹಾಗಾಗಿ ಜ್ಞಾನಪ್ರದವಾದಂತಹ ಕರ್ಮ ಮಾಡುವ ಋಷಿಗಳು, ಅಂದ್ರೆ ಜ್ಞಾನಪ್ರದವಾದ ಕರ್ಮ ಅಂದ್ರೆ ನೀವೇನೋ ಒಂದು ಮಾಡ್ತೀರಿ ಅಂತಂದ್ರೆ ಅದರಿಂದ ಏನೋ ನನಗೆ ಬರಬೇಕು, ಸಿಗಬೇಕು.
ನೀನು 10 ಸಾರಿ ವಿಷ್ಣು ಸಹಸ್ರನಾಮ, 10 ಸಾರಿ ಲಲಿತ ಸಹಸ್ರನಾಮ, ಏನು ಜ್ಞಾನ ಬಂತು ನಿನಗೆ? ಅಲ್ವಾ? ಯಾವುದೇ ಒಂದು ಸ್ಪಿರಿಚುವಲ್ ಪುಸ್ತಕವನ್ನು ಓದು, ಆ ಅದರಲ್ಲಿ ಏನೋ ಒಂದು ಜ್ಞಾನ ಸಿಗ್ತದೆ ನಿನಗೆ. ಹಾಗಾಗಿ ನಾವು ಕರ್ಮ ಮಾಡ್ತಾ ಇದ್ದೀವಲ್ಲ, ಆ ಕರ್ಮದಿಂದ ನನಗೆ ಏನು ಸಿಗ್ತಾ ಇದೆ, ಏನು ಜ್ಞಾನ ಬರ್ತಾ ಇದೆ, ಏನು ತಿಳುವಳಿಕೆ ಬರ್ತಾ ಇದೆ ಅನ್ನುವುದನ್ನು ಅರಿತು ಮಾಡಬೇಕು. ದೇವತೆಗಳು ಕರ್ಮ ಪ್ರಧಾನವಾಗಿ ಜ್ಞಾನದಿಂದ ಕರ್ಮ ಮಾಡು, ಅಂದ್ರೆ ಕರ್ಮ ಮಾಡುವ ಋಷಿಗಳು, ದೇವತೆಗಳು, ಮತ್ತೆ ಕರ್ಮ ಪ್ರಧಾನವಾಗಿ ಜ್ಞಾನದಿಂದ ಕರ್ಮ ಮಾಡುವವರು ಎಲ್ಲರೂ ಸೇರುವ ಗುರಿ ಒಂದೇ, ಏನು? ಆ ಪರಮಾತ್ಮ, ಅಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿ ಏನಿದೆ. ಹಾಗಾಗಿ ಕರ್ಮಯೋಗವಿಲ್ಲದೆ ಬರೀ ದ್ವಂದ್ವ ತ್ಯಾಗದಿಂದ, ಅಂದ್ರೆ ಸನ್ಯಾಸದಿಂದ ನೀನು ಏನನ್ನೂ ಸಾಧಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಥವಾ ಇನ್ನೂ ಕೆಲವರು ಇರ್ತಾರೆ, ಏನು ಅಂತಂದ್ರೆ 3 ಹೊತ್ತು ಮನೆ ಒಳಗೆ ಕುತ್ಕೊಂಡ್ ಬಿಡೋದು. ಏನು ಅಂದ್ರೆ ಒಂದು 1000ನೋ 2000ನೋ 5000ನೋ ಪುಸ್ತಕ ತಂದ್ಕೊಳ್ಳೋದು, ಓದಿ 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 ಎಲ್ಲ ತಿಳ್ಕೊಂಡ್ ಬಿಡೋದು. ಹಾ, ಅದರಿಂದ ಮೋಕ್ಷ ಸಿಗ್ತಾ? ಇಲ್ಲ. ಓದಿ ಓದಿ ನನಗೆ ಜ್ಞಾನ ಬಂತು, ನಾನು ಬಹಳ ತಿಳ್ಕೊಂಡಿದ್ದೇನೆ, ನಾನು ದ್ವಂದ್ವಾತೀತ, ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ ಅಂತ ನಿಷ್ಕ್ರಿಯನಾದರೆ ಅದು ಕೂಡ ಮೋಕ್ಷಕ್ಕೆ ಕಾರಣ, ಅದು ದಾರಿ ಆಗುವುದಿಲ್ಲ. ಅವನು ಆ ಜ್ಞಾನವೂ ಕೂಡ ವ್ಯರ್ಥ. ಅಂದ್ರೆ ಅನುಭವ ಬರಬೇಕು. ಅನುಭವದಿಂದ ಆ ಕರ್ಮ, ಆ ಒಂದು ಜ್ಞಾನವನ್ನ ನೀನು ಆ ಏನು ಮಾಡಬೇಕು, ಅಲ್ವಾ? ನೀನು ಈ ಉದಾಹರಣೆಗೆ ನಿಮ್ಗೆ ಇನ್ನೂ ಅರ್ಥ ಆಗುವಂಗೆ ಹೇಳೋದಾದ್ರೆ, ನೀವು ಪುಸ್ತಕ ನೋಡಿ ಈಜು ಕಲೀಲಿಕ್ಕೆ ಆಗ್ತದೆ. ನೀವು ಬರೀ ಪುಸ್ತಕದಲ್ಲಿ ಓದಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಕಲೀಲಿಕ್ಕೆ ಆಗ್ತದೆ. ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಕಲಿತಾಗ್ಲೇ ಅಲ್ಲ ನಿನ್ನ ಪಾಂಡಿತ್ಯ ಏನಂತ ಗೊತ್ತಾಗುತ್ತೆ ನಿನಗೆ. ನೀನ್ 3 ಹೊತ್ತು ನೀನು ಎಷ್ಟು ಸಾರಿನಾದ್ರೂ ಓದು, ಹೆಂಗೆ ಈಜಾಡೋದು, ಹೆಂಗೆ ಮುಳುಗಿ ಈಜಾಡೋದು ಹೇಗೆ, ಹೆಂಗೆ ಎರಡು ಕಾಲ ಮೇಲ್ ಮಾಡಿ ಈಜಾಡೋದು ಹೇಗೆ ಅಂತ ನೀನು ಎಷ್ಟೇ ಪುಸ್ತಕದಲ್ಲಿ ಓದಿದರೂ ನೀನು ನೀರಿನಲ್ಲಿ ಹೋಗಿ ಇಳಿದು ಅದರನ್ನ ನೀನು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತ ಆದ್ರೆ ಆ ಜ್ಞಾನ ತಗೊಂಡು ಏನ್ ಮಾಡ್ತೀವಿ, ಅಲ್ವಾ? ಹಾಗೆ ನೀವು ಬರೀ 3 ಹೊತ್ತು ಮನೆಯಲ್ಲಿ ನಾನು ಅಷ್ಟು ಸಾವಿರ ಪುಸ್ತಕ ಓದಿದ್ದೀನಿ, ಇಷ್ಟು ಸಾವಿರ ಪುಸ್ತಕ ಓದಿದ್ದೀನಿ ಅಂದ ಮಾತ್ರಕ್ಕೆ ನೀನು ಜ್ಞಾನ ಸಿದ್ಧಿ ಆಗಿದೆ ಅಂತ ಅರ್ಥ ಅಲ್ಲ, ನಿನಗೆ ಜ್ಞಾನ ಬಂದಿದೆ ಅಂತ ಅರ್ಥ ಅಲ್ಲ. ಮತ್ತೆ ನೀನು ಈ ಪ್ರಪಂಚದೊಂದು ಜೊತೆಗೆ ಬೆರಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಂಸಾರದಲ್ಲಿ ಇರ್ಬೇಕು. ಏನಿಲ್ಲ ಕಲೀಲಿಕ್ಕೆ ಸಾಧ್ಯ ಇಲ್ಲ ಸಂಸಾರದಲ್ಲಿ. ಜಗಳ ಇರ್ತದೆ, ರಾಗ ಇರ್ತದೆ, ದ್ವೇಷ ಇರ್ತದೆ, ಅಸೂಯೆ ಇರ್ತದೆ, ಅಕ್ಕಪಕ್ಕದವ್ರು ಇರ್ತಾರೆ, ಕಾಲೆಳೆಯೋರು ಇರ್ತಾರೆ, ಬೇಕು ಅಂತಲೇ ಕೆರಳಿಸೋರು ಇರ್ತಾರೆ, ಎಷ್ಟೊಂದು ಸವಾಲುಗಳು ಎಷ್ಟೊಂದು ಬರ್ತಾ ಇರ್ತದೆ. ಆದ್ರೆ ಎಲ್ಲವೂ ಯಾಕೆ? ನಿನ್ನ ಜ್ಞಾನದ ಪರೀಕ್ಷೆ ಮಾಡ್ಲಿಕ್ಕಾಗಿ. ನೀನು ಅದರಿಂದ ಎಲ್ಲ ಅನುಭವವನ್ನು ಪಡಿತಾ ಹೋಗುದು. ಓದಿ ಓದಿ ತಿಳ್ಕೊಂಡಿದೆಯಲ್ಲ, ಅದನ್ನ ಆ ಸವಾಲುಗಳು ಬಂದಾಗ, ಪರಿಸ್ಥಿತಿ ಸಮಯ ಸಂದರ್ಭಗಳು ಬಂದಾಗ ನೀನು ಪ್ರಯೋಗ ಮಾಡು ನಿನ್ನ ಜ್ಞಾನವನ್ನು. ಇಂಥ ಸಮಯದಲ್ಲಿ ನಾನು ಏನ್ ಮಾಡಬೇಕು, ಯಾಕೆ ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ನನ್ನ ನಿರ್ಧಾರ, ನನ್ನ ರಿಯಾಕ್ಷನ್ ಏನಾಗಿರ್ಬೇಕು ಅನ್ನುವ ಜ್ಞಾನ ನಿನ್ನಲ್ಲಿ, ಆ ಜ್ಞಾನ ಭಂಡಾರ ಇದೆಯಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡು. ಇಲ್ಲ ಅಂತ ಅಂದ್ರೆ ಅದೆಲ್ಲ ವ್ಯರ್ಥ ಆಗ್ತದಪ್ಪ. ಹಂಗಾಗಿ ಜ್ಞಾನ ಅನ್ನೋದು ನಾವು ಬರೀ ಪುಸ್ತಕದ ಬದನೆಕಾಯಿ ಆಗ್ಬಾರ್ದು, ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರೋದು, ಅಲ್ವಾ? ಬದನೆಕಾಯಿ ಬೆಳಿಬೇಕು, ಫಸ್ಟ್ ಬೆಳೆದು ಅದನ್ನ ತಗೊಂಡು ಬಂದು ಸಾಂಬಾರು ಮಾಡಿ, ಆವಾಗ ಅದು ನಿಜವಾದ ಕರ್ಮಯೋಗವಾಗ್ತದೆ, ಜ್ಞಾನ ಯೋಗವಾಗ್ತದೆ, ಆ ಜ್ಞಾನ ಸಾರ್ಥಕವಾಗ್ತದೆ. ಹಾಗಾಗಿ ಕರ್ಮಯೋಗದಲ್ಲಿ ತೊಡಗಿದವನು ತನ್ನ ಮನೋನುಗ್ರಹ, ಅಂದ್ರೆ ಮನಸ್ಸಿನ ನಿಗ್ರಹವನ್ನು ಮಾಡಿ ಶುದ್ಧವಾದ ಮನಸ್ಸಿನಿಂದ ಶುದ್ಧ ಕರ್ಮವನ್ನು ಮಾಡಬೇಕಾಗ್ತದೆ. ಮನಸ್ಸನ್ನು ಗೆಲ್ಲಬೇಕು ಅಂತ ಅಂದ್ರೆ ಆ ಮನಸ್ಸು ಭಗವಂತನ ಒಲಬೇಕು. ಅಂದ್ರೆ ಈ ನೋಡಿ, ದೇವರಿಲ್ಲ, ಅದೇನಿಲ್ಲ, ಯಾವುದಿಲ್ಲ ಅನ್ನುವ ಭ್ರಮೆಯಲ್ಲಿದ್ದವನಿಗೆ, ಅವನಿಗೆ ಏನನ್ನು ಮಾಡಬೇಕು ಅಂತ, ಒಳ್ಳೇದ್ ಮಾಡಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ, ಅಲ್ವಾ? ಹಾಗಾಗಿ ಮನಸ್ಸನ್ನ ಗೆದ್ದವನು ಇಂದ್ರಿಯಗಳನ್ನು ಗೆಲ್ತಾನೆ. ಆದ್ದರಿಂದ ಆತ್ಮಶುದ್ಧಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಆ ಆ ವಿಶ್ವಮೂಲ ಚೈತನ್ಯ ಶಕ್ತಿ ನಿನ್ನ ನಿರಂತರವಾಗಿ ನಿಯಂತ್ರಣ ಮಾಡ್ತಾ ಇದೆ. ಆ ಜ್ಞಾನ ನಿನಗೆ ಇರಲಿ. ಕರ್ಮ ಸನ್ಯಾಸ, ಕರ್ಮಯೋಗ ಎರಡನ್ನೂ ಬೆರೆಸಿ, ಕರ್ಮ ಸನ್ಯಾಸ ಅಂದ್ರೇನು? ರಾಗ, ದ್ವೇಷ, ಅಸೂಯೆ, ಅದರಲ್ಲಿ ಸ್ವಾರ್ಥ, ಅದರಲ್ಲಿ ನನಗೇ ಬೇಕು ಅನ್ನುವ ಫಲ ಯಾವುದನ್ನು ಇಟ್ಟುಕೊಳ್ಬೇಡ. ಆ ರೀತಿ ಕರ್ಮ ಮಾಡು, ಜ್ಞಾನ ಕರ್ಮ ಮಾಡು, ಎರಡನ್ನು ಬೆರೆಸಿ ಕರ್ಮ ಮಾಡಿ ನಿಜವಾದ ಕರ್ಮ ಸನ್ಯಾಸ, ಕರ್ಮಯೋಗ. ಹಾಗೆ ದೈನಂದಿನ ಜೀವನದಲ್ಲಿ ನಾವು ಹಾಗೆ ಬದುಕಬೇಕು. ಆಗ ಅದು ನಿಜವಾದ ಪೂಜೆಯಾಗ್ತದೆ, ಯಜ್ಞವಾಗ್ತದೆ. ಅದೇ ನಿಜವಾದ ದೇವರ ಪೂಜೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮತ್ತೆ ಪುನಃ ನಮ್ಮ ಸಮಯ 24 ಗಂಟೆ ಮುಗಿಯುವವರೆಗೂ ನಾವೇನೆಲ್ಲಾ ಮಾಡ್ತೇವೆ, ಆ ಮಾಡುವ ಸಮಸ್ತವೂ ಕೂಡ ಒಂದು ಯಜ್ಞವಾಗಬೇಕು. ಅದೇ ನಿಜವಾದ ದೇವರ ಪೂಜೆ. ನಾವೇನ್ ಮಾಡ್ತೀವಿ? ದೇವರ ಮನೆ ಒಳಗೆ ಹೋದಾಗ ಮಾತ್ರ ನಮಗೆ ದೇವರ ಪೂಜೆ. ಅದು ಪೂಜೆ ಅಲ್ಲ ಅಂತಲ್ಲ, ಅದು ಮಾತ್ರ ಪೂಜೆ ಅಲ್ಲ. ನಮ್ಮ ಪ್ರತಿಯೊಂದು ಬದುಕಿನ ಪ್ರತಿಯೊಂದು ಕರ್ಮವೂ ಕೂಡ ಅದು ದೇವರ ಪೂಜಾ ಆಗಬೇಕು, ಅದೇ ಯಜ್ಞ. ಹಾಗಾಗಿ ಕರ್ಮಾನುಷ್ಠಾನ ಮಾಡುವ ನಾನಾಗೇ ಏನನ್ನು ಮಾಡ್ತಾ ಇಲ್ಲ. ಅಂದ್ರೆ
ನನ್ನೊಳಗೆ ಯಾವುದೋ ಒಂದು ಶಕ್ತಿ ಪ್ರೇರಣೆ ಮಾಡ್ತಾ ಇದೆ. ನನಗೆ ಸ್ವಾತಂತ್ರ್ಯ ಅನ್ನೋದು ಪರಿಪೂರ್ಣವಾಗಿ ನನಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ. ನಾವು ಮಾಡಬೇಕು ಅಂದ್ಕೊಂಡಿದ್ದನ್ನ ನಮ್ಮಿಂದ ಮಾಡಲು ಆಗ್ತಾ ಇಲ್ಲ ಅಲ್ವಾ? ಎಷ್ಟೊಂದು ನಮಗೆ ಬೇಕಾಗಿದ್ದೆಲ್ಲ ಸಿಗ್ತದ, ಮಾಡಬೇಕು ಅನ್ಸಿದ್ದನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದ. ಎಲ್ಲರಿಗೂ ಆಸೆ ಇದೆ ಬೆಳಿಗ್ಗೆವರೆಗೂ ಕುತ್ಕೊಂಡು ಧ್ಯಾನ ಮಾಡೋದು, ಆದ್ರೆ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ಏನು ಮಾಡೋದು? ಅಲ್ಲ, ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂದ್ಮೇಲೆ ನಾವು ಮಾಡ್ಬೇಕಲ್ವಾ? ಆದ್ರೆ ಯಾವುದೋ ಒಂದು ಶಕ್ತಿ ನಮಗೆ ತಿಳಿಯದ ಹಾಗೆ ನಮ್ಮೊಳಗೆ ಒಂದು ಶಕ್ತಿ ನಮ್ಮನ್ನ ನಿಯಂತ್ರಣ ಮಾಡ್ತಾನೆ ಇದೆ. ನನ್ನೊಳಗಿರುವ ಭಗವಂತ ಅದನ್ನು ಮಾಡಿಸ್ತಾ ಇದ್ದಾನೆ. ಅಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿ ನಮ್ಮಿಂದ ಅಲ್ಲ, ನಾನು ಪರಮಾತ್ಮ ಎರಡು ಒಂದೇ ಆಗ್ಲಿಕ್ಕೆ ಹೇಗಾಗುತ್ತೆ? ಹೇಗ್ ಸಾಧ್ಯ ಅಲ್ವಾ? ನಾನು ಪರಮಾತ್ಮ ಒಂದೇ ಆಗ್ಲಿಕ್ಕೆ ಹೇಗೆ ಸಾಧ್ಯ? ನಿಮ್ಗೆ ಇನ್ನೂ ಅರ್ಥ ಆಗುವ ಹಾಗೆ ಹೇಳೋದಾದ್ರೆ, ಉದಾಹರಣೆಗೆ ಏನ್ ಹೇಳ್ಬೋದು? ಆ ಈಗ ಒಂದು ಮಣ್ಣು ಅಲ್ವಾ? ಆ, ಒಂದು ನಾವು ಪಾಟಲ್ಲಿ ಮಣ್ಣು ಹಾಕೊಂಡು ಬರ್ತೀವಿ ಅಲ್ವಾ? ಒಂದು ಪಾಟಲ್ಲಿ ಮಣ್ಣು ಇರ್ತದೆ. ಆ, ಆ, ಹೊರಗಡೆ ಭೂಮಿಯ ಒಳಗಡೆ ಏನು ಹೊರಗಡೆ ಪ್ರದೇಶಗಳು ಕೂಡ ಮಣ್ಣಿದೆ ಅಲ್ವಾ? ಈ ಮಣ್ಣು ಅನ್ನೋದು ಒಂದು ಆತ್ಮ ಅಲ್ವಾ? ಒಂದು ಜೀವ. ಹಾ, ಹೊರಗಡೆ ಇರ್ತದಲ್ಲ ಮಣ್ಣು, ಅದು ಕೂಡ ಅದು ಪರಮಾತ್ಮ ಅನ್ಕೊಳ್ಳಿ. ಎರಡು ಒಂದೇ ಅಲ್ವಾ? ಆದ್ರೆ ಈ ಪಾಠಲ್ಲಿರೋದು ಹೆಂಗೆ ಅದು ಪರಮಾತ್ಮ ಆಗ್ಲಿಕ್ಕೆ ಆಗ್ತದೆ ಅಂದ್ರೆ, ಪಾಠಲ್ಲಿರೋದು ಪರಮಾತ್ಮ ಅಲ್ಲ, ಪರಮಾತ್ಮನ ಅಂಶ ಅದು. ಅದನ್ನ ಒಯ್ದು ನೀವು ಪುನಃ ಆ ಮಣ್ಣಿಗೆ ಹಾಕಿದಾಗ ಅದು ಎಲ್ಲ ಒಂದೇ ಆಗಿಬಿಡ್ತದೆ. ಪರಮಾತ್ಮ ಬೇರೆ ಇಲ್ಲ, ಆ ಅಂಶ ಬೇರೆ ಅಲ್ಲ. ಇನ್ನೂ ಹೇಳೋದಾದ್ರೆ ಉದಾಹರಣೆಗೆ, ಈಗ ಒಂದು ಬಲೂನ್ ಊದ್ತೀರಲ್ವ, ಊದಿದಾಗ ಅದರೊಳಗೆ ಗಾಳಿ ತುಂಬಿಕೊಳ್ತದೆ. ಪರಮಾತ್ಮ ಅನ್ನೋದು ಈ ಸರ್ವ ವ್ಯಾಪಿಯಾದಂತಹ ಗಾಳಿ, ಎಲ್ಲಾ ಕಡೆ ಆವರಿಸಿಕೊಂಡಂತ ಗಾಳಿ. ಆ ಬಲೂನಲ್ಲಿ ಒಳಗೂ ಕೂಡ ಗಾಳಿ ಇದೆ. ಆ ಗಾಳಿ ಎಲ್ಲಿಂದ ಬಂತು? ಇದೇ ವಾತಾವರಣದಿಂದ ಬಂತು ಅಲ್ವಾ? ಈಗ ಕಾಣಿಸ್ತಾ ಇರೋದು ಪ್ರತ್ಯೇಕವಾಗಿ ಇರುವ ಹಾಗೆ ಕಾಣಿಸ್ತಾ ಇರ್ಬೋದು. ಯಾಕೆ? ಬಲೂನ್ ಇದೆ. ಬಲೂನ್ ಅಂದ್ರೆ ಏನು? ಈ ಶರೀರ ಇದೆ. ಶರೀರದೊಳಗೆ ಗಾಳಿ, ಆ ಬಲೂನ್ ಒಳಗೆ ಹೇಗೆ ಗಾಳಿ ತುಂಬಿದ್ದು ಹಾಗೆ ಈ ಶರೀರದಲ್ಲಿ ಆ ಪರಮಾತ್ಮನ ಅಂಶ, ಜೀವಾಂಶ ತುಂಬಿದೆ. ಹಾಗಾಗಿ ನಮಗೆ ಭೇದ ಕಾಣಿಸ್ತಾ ಇದೆ. ಈ ಬಲೂನೇ ಬೇರೆ, ಈ ಹೊರಗಡೆ ಇರುವ ಗಾಳಿಯೇ ಬೇರೆ ಅನ್ನೋ ಹಾಗೆ ನಮಗೆ ಹೊರಗಡೆಯಿಂದ ಭೇದ ಕಾಣಿಸ್ತಾ ಇದೆ. ಆ ಬಲೂನ್ ಹೊಡೆದ್ರೆ ಏನಾಗ್ತದೆ? ಆ ಪರಮಾತ್ಮ ಮತ್ತೆ ಜೀವಾತ್ಮ ಎರಡು ಒಂದೇ ಆಗಿಬಿಡ್ತದೆ. ನಿಮಗೆ ಗುರುತಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಈ ದೇಹ ಇರುವವರಿಗೆ ನಮಗೆ ಅದು ಬೇರೆ ಇದು ಬೇರೆ ಅನ್ನುವ ಭಾವ ಕಾಣಿಸ್ತಾ ಇದೆ. ಆದರೆ ಅದೆರಡು ಒಂದಾದಾಗ ಆ ಆ ನಮಗೇನಾಗ್ತದೆ? ಅದರ ಮೂಲ ಗೊತ್ತಾಗ್ತದೆ. ಹಾಗಾಗಿ ತನ್ನೆಲ್ಲ ಕ್ರಿಯೆಯಲ್ಲಿ ತಾನೇನು ಮಾಡುತ್ತಿಲ್ಲ ಅನ್ನುವ ಅರಿವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಹಾಗಾಗಿ ನಾವೇನ್ ಮಾಡ್ಬೇಕು? ನಾವು ಮಾಡುವ ಇದರಲ್ಲಿ ನಮಗೆ ಜವಾಬ್ದಾರಿ ಇರಬೇಕು. ಹಾಗೆ ನಾವು ಈಗ ಉದಾಹರಣೆಗೆ ಎಷ್ಟೋ ಜನ ನಾವು ಹೇಳ್ತೀವಿ, ಒಂದೇನೋ ಒಂದು ಪೂಜೆಯೋ ಏನೋ ಒಂದು ಕರ್ಮವನ್ನು ಮಾಡ್ತೀವಿ, ಮಾಡಿ ಆದ್ಮೇಲೆ ಕೃಷ್ಣ ಅರ್ಪಣ ವಸ್ತು ಅಂತ ಹೇಳ್ತೀವಿ. ಏನು ಇದರ ಅರ್ಥ? ಅದರ ಅರ್ಥ ಒಳಗಿನಿಂದ ಅನುಸಂಧಾನ ಏನಂದ್ರೆ ಆ ವಿಶ್ವಮೂಲ ಚೈತನ್ಯ ಶಕ್ತಿ, ಅಥವಾ ಆ ಭಗವಂತನಲ್ಲಿ ಅರ್ಪಿತ ಅಂದ್ರೆ ದೇವರು ನನ್ನೊಳಗೆ ಕೂತು ಮಾಡಿಸಿದ. ಯಾಕೆ ಮಾಡಿಸಿದ? ನನ್ನ ಉದ್ಧಾರಕ್ಕಾಗಿ ಮಾಡಿಸಿದ ಅನ್ನುವ ಕೊನೆಗೆ ಅವನಿಗೆ ಅದು ಸರ್ವಸ್ವ. ಹೀಗೆ ಅಂದ್ರೆ ಉಳಿದಿದ್ದೆಲ್ಲ ನಿನಗೆ ಬಿಟ್ಟಿದ್ದು ಅಂತ ಹೀಗೆ ನಾವು ಕರ್ಮವನ್ನ ಮಾಡಿದಾಗ ಆ ಕರ್ಮದ ಲೇಪ ನಮಗೆ ಅಂಟುವುದಿಲ್ಲ. ಅಂದ್ರೆ ಕರ್ಮವನ್ನು ಕೂಡ ನೀವು ಅಂಟಿಸಿಕೊಡ್ಬಾರ್ದು. ನಾನು ಮಾಡಿದೆ ಅನ್ನೋದು ಬರಬಾರ್ದು. ನನ್ನೊಳಗೆ ಆ ಪರಮಾತ್ಮ ಶಕ್ತಿ ಪ್ರೇರಣೆ ಮಾಡಿ ಎಲ್ಲವನ್ನು ಮಾಡಿಸ್ತಾ ಇದೆ. ನನ್ನ ಬುದ್ಧಿಗೆ ಎಷ್ಟು ಸೀಮಿತ ಇದೆಯೋ ಅಷ್ಟನ್ನ ನಾನು ಮಾಡಿದ್ದೇನೆ. ಉಳಿದು ಆ ದೇವರಿಗೆ ಬಿಟ್ಟು, ಅದು ಏನು ಕೊಡ್ತಾನೋ ಅದು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವುದೇ ಕೃಷ್ಣಾರ್ಪಣ ವಸ್ತು, ಅನ್ನುವುದೇ ಕರ್ಮಯೋಗ. ನಾನು, ನನ್ನದು, ನನ್ನಿಂದ ಅನ್ನುವ ಅಹಂಕಾರ ಇರಬಾರ್ದು, ಅದು ಹೊರಟು ಹೋಗಬೇಕು. ಇದೇ ನಿಜವಾದ ಏನಂತೀವಿ, ಕರ್ಮ ಮಾಡುವ ಸ್ಥಿತಿ. ಹೀಗೆ ನಾವು ಸಾಧನೆಯನ್ನು ಮಾಡಬೇಕಾಗ್ತದೆ. ಯೋಗಿಗಳು ಹೀಗೆ ದ್ವಂದ್ವಾತೀತವಾದ ಫಲಕಾಮನೆಯೇ ಇಲ್ಲದೆ ನನ್ನೊಳಗೆ ಭಗವಂತ ತನ್ನ ಪೂಜೆಯನ್ನ ನನ್ನ ಮೂಲಕ ನನ್ನ ಉದ್ಧಾರಕ್ಕೋಸ್ಕರ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡ್ತಾರೆ. ಅವರಿಗೆ ಅಹಂಕಾರ ಮಮಕಾರ ಅನ್ನುವುದು ಇರೋದಿಲ್ಲ. ಮನಸ್ಸು ಶುದ್ಧವಾಗಿರ್ತದೆ. ಅಂದ್ರೆ ನಿಜವಾದ ಸಾಧಕನ ಬದುಕು ಆಗಿರ್ತದೆ. ಹಾಗಾಗಿ ಕರ್ಮಯೋಗಕ್ಕೆ ತನ್ನನ್ನ ತೊಡಗಿಸಿಕೊಂಡವ ಸದಾ ಭಗವಂತನ ಪ್ರಜ್ಞೆಯಲ್ಲಿರ್ತಾನೆ. ಅವನು ಮಾಡುವ ಸಮಸ್ತ ಕರ್ಮದಿಂದ ಅವನು ಮೋಕ್ಷವನ್ನು ಪಡಿತಾನೆ. ನಾವು ಯಾವುದೋ ಒಂದು ಏನು ಫಲದ ಕಾಮನೆಯಿಂದ ಕರ್ಮ ಮಾಡಿದ್ರೆ ಅದರಿಂದ ಯಾವುದೇ ಫಲ ಸಿಗೋದೇ ಇಲ್ಲ ಅಂತ ಅರ್ಥ. ಅದಕ್ಕೆ ಸಮಯ ಸಂದರ್ಭ ಬಂದಾಗ ಅದು ಒಂದು ವೇಳೆ ನಮಗೆ ಅದು ಅರ್ಹತೆ ಇದ್ದರೆ, ಸಿಗಬೇಕು ಅಂತ ಇದೆ, ಖಂಡಿತ ಅದು ಸಿಕ್ಕೇ ಸಿಗ್ತದೆ ಅಲ್ವಾ?
ಹಾಗಾಗಿ ಎಲ್ಲಾ ಕರ್ಮವನ್ನ ಮಾನಸಿಕವಾಗಿ ಒಳಗಿನಿಂದ ಸನ್ಯಾಸ ಮಾಡದ ಆ, ನೀನು ಕರ್ಮವನ್ನು ಮಾಡು. ಇದರಿಂದ ಬಹಳ ಮುಖ್ಯವಾದ ಮಾತು ಎಂದರೆ ಕರ್ಮ ತ್ಯಾಗ ಮಾಡು ಅಂತ. ಅದರ ಅರ್ಥ ಕರ್ಮ ತ್ಯಾಗ ಅನ್ನುವ ಅರ್ಥ ಒಳಗಿಂದ ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ಳಬೇಡ, ಕೇವಲ ಮನಸ್ಸಿನಲ್ಲಿ ಬಿಡು. ಹಾಗೆ ಈ 9 ದ್ವಾರದ ಅಂದ್ರೆ 9 ಬಾಗಿಲಾಗಿ ಏನಂತೀವಿ, 9 ಬಾಗಿಲು ಅಂದ್ರೆ ಏನು? ನವರಂಧ್ರಗಳು. ಪುರ, ಪುರ ಅಂತಂದ್ರೆ ಈ ದೇಹ. ಹಾಗಾಗಿ ನಮ್ಮಲ್ಲಿ ದೇವರು ನಮ್ಮನ್ನ ಇಲ್ಲಿ ಒಳಗೆ ಕೂರಿಸಿ ನನ್ನನ್ನ ಈ ಪುರದಲ್ಲಿಟ್ಟು ನನ್ನೊಂದಿಗೆ ನನ್ನ ಆತ್ಮೀಯ ಗೆಳೆಯನ ಹಾಗೆ ನನ್ನೊಳಗೆ ಇದ್ದು ನನ್ನ ಉದ್ಧಾರಕ್ಕಾಗಿ ಆ ಪರಮಾತ್ಮ ಶಕ್ತಿ ನನ್ನಿಂದ ನಿರಂತರವಾಗಿ ಆ ಕರ್ಮವನ್ನು ಮಾಡಿಸ್ತಾನೆ ಇದ್ದಾಳೆ ಅನ್ನುವ ಎಚ್ಚರ ಸದಾ ನಮ್ಮ ತಲೆಯಲ್ಲಿದ್ರೆ ಅದೇ ಕರ್ಮಯೋಗ. ಹಾಗಾಗಿ ಜ್ಞಾನದಿಂದ ಕರ್ಮ ಮಾಡಿದಾಗ ಯಾವ ಕ್ಷುದ್ರ ಕೆಲಸವೂ ಕೂಡ ವ್ಯರ್ಥ ಆಗುವುದಿಲ್ಲ. ಪ್ರತಿಯೊಂದು ಕೆಲಸವೂ ಅದೊಂದು ಯೋಗವಾಗ್ತದೆ. ಯೋಗ ಅಂದ್ರೇನು? ಅದೇ ಯಜ್ಞವಾಗ್ತದೆ. ಏನನ್ನೂ ಮಾಡದೆ, ಏನನ್ನೂ ಮಾಡಿಸದೆ ನಾವು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಾಮಾನ್ಯವಾಗಿ ನಾವು ಏನಾದರೂ ಒಂದು ಕೆಲಸ, ಏನೋ ಒಂದು ಕೆಲಸ ಮಾಡಿದಾಗ ಏನಂತ ಹೇಳ್ತೀವಿ? ಅದನ್ನು ನಾನು ಮಾಡಿದೆ, ನಾನು ಹೇಳಿದ್ರಿಂದ ಈ ಕೆಲಸ ಆಯ್ತು, ನನ್ನಿಂದಲೇ ಆಯ್ತು ಅಂತ ನಾವು ಎಲ್ಲಾ ಕಡೆ ಹೇಳ್ಕೊಂಡು ಬರ್ತೀವಿ. ಎಲ್ಲರೂ ಹಾಗೆ ಹೇಳಬೇಕು ಅಂತ ನಾವು ಏನಂತೀವಿ? ಬಯಸ್ತೀವಿ. ಆದರೆ ಅದು ಅಜ್ಞಾನ. ಅವನು ಅಜ್ಞಾನಿಯಾಗಿಲ್ಲ, ಅವನಿಗೆ ನಿಜವಾದ ಜ್ಞಾನ ಗೊತ್ತಿಲ್ಲ. ಯಾಕೆಂದ್ರೆ ಜ್ಞಾನಿಗಳು ಯಾವತ್ತೂ ಹಾಗೆ ಹೇಳುವುದಿಲ್ಲ. ಎಲ್ಲ ಅವ್ರು ಏನೇ ಮಾಡಿದ್ರು ದೇವ್ರ ಕಡೆ ತೋರಿಸ್ತಾರೆ. ನನ್ಗೆ ಏನಿಲ್ಲಪ್ಪ, ದೇವರು ಮಾಡಿಸಿದ, ಗುರುಗಳು ಮಾಡಿಸಿದ್ರು, ಆ ಗುರುಶಕ್ತಿ ಮಾಡಿಸ್ತು, ನಾನು ಕೇವಲ ಒಂದು ಏನಂತೀವಿ ಮಾಧ್ಯಮ ಅಷ್ಟೇ. ಆದ್ರೆ ಅದೇ ನಿಜವಾದ ಸತ್ಯ. ಯಾವುದೇ ಒಂದು ಕಾರ್ಯ ನಡೀತಾ ಇದೆ ಅಂದ್ರೆ, ಇವತ್ತು ನಮ್ಮಲ್ಲಿ ಇಷ್ಟೊಂದು ಕ್ಲಾಸ್ ನಡೀತಾ ಇದೆ ಅಂದ್ರೆ ಅದಕ್ಕೆ ಬರೀ ಅರುಣ್ ಕುಮಾರ್ ಕಾರಣ ಅಲ್ಲ. ಅವನೊಳಗೆ ನಿಂತು ಎಲ್ಲಾ ಗುರುಶಕ್ತಿ, ಯಾರೆಲ್ಲ ಮೇಲಿನ ಲೋಕದ ಮಾಸ್ಟರ್ಸ್ ಲೋಕ ಕಲ್ಯಾಣವನ್ನು ಬಯಸ್ತಾ ಇದ್ದಾರೋ ಅವರೆಲ್ಲರೂ ನಿಂತು ಮಾಡಿಸ್ತಾ ಇರ್ತಾರೆ, ಪ್ರೇರಣೆ ಮಾಡಿ. ಯಾವ ಶಕ್ತಿಯು ಏನು ಮಾಡದ ಹಾಗೆ ಪ್ರತಿಯೊಂದು ಹಂತದಲ್ಲೂ ಆ ಪ್ರತಿಯೊಂದನ್ನು ಆ ಶಕ್ತಿಯನ್ನು ತುಂಬಿ ಮಾಡಿಸ್ತಾ ಇರುತ್ತೆ. ಹಾಗಾಗಿ ಆ ನನ್ನೊಳಗೆ ಇದ್ದು ಆ ದೇವರು ಮಾಡಿಸಿದ ಭಗವಂತನ ಅಂತ ಹೇಳಿ ಅವರಿಗೆ ಪ್ರೇರಣೆ ಮಾಡಿದ ಅನ್ನುವ ಜ್ಞಾನ ಅವರಿಗೆ ಇರ್ತದೆ. ಕೊನೆಗೆ ಆ ಎಲ್ಲಾ ಫಲವನ್ನು ದೇವರಿಗೆ ಹೇಳ್ತಾರೆ. ಅಂದ್ರೆ ದೇವರು ಮಾಡಿಸಿದಪ್ಪ, ನಂದು ಏನಿಲ್ಲ, ಅವನು ಪ್ರೇರಣೆ ಮಾಡಿದ, ಆ ಶಕ್ತಿ ಕೊಟ್ಟ, ನಾನು ಮಾಡಿದ್ದೆ. ನಾವು ಒಂದು ವೇಳೆ ಅದಿಲ್ಲ ಅಂದ್ರೆ ನಾವು ದೇವರಲ್ಲೂ ಅದನ್ನೇ ಹೇಳಬೇಕು, ಒಳ್ಳೆ ಪ್ರೇರಣೆ ಮಾಡು, ಸಾಧನೆ ಮಾಡುವ ಪ್ರೇರಣೆ ಮಾಡು. ನನ್ನೊಳಗೆ ಆ ಸಾಧನೆ ಮಾಡ್ಲಿಕ್ಕೆ ಶಕ್ತಿ ಬೇಕು, ಕರ್ತವ್ಯ ಮಾಡ್ಲಿಕ್ಕೆ ಕೊನೆಗೆ ಅಂತ ಹೇಳಿ ಆ ಭಗವತ್ ಪ್ರಜ್ಞೆ ನಾವು ಇಟ್ಕೊಳ್ಬೇಕಾಗ್ತದೆ ಎಲ್ಲಾ ವಿಷಯ. ಯಾಕೆಂದ್ರೆ ಅದನ್ನ ನೀವು ಅದನ್ನೇ ಯೂನಿವರ್ಸ್ ಅಂತ ಹೇಳ್ಬೋದು, ಅದನ್ನು ಪರಮಾತ್ಮ ಶಕ್ತಿ ಅಂತ ನಾನು ಹೇಳ್ಬೋದು. ಅಥವಾ ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರು ಅಂತ ಹೇಳಿ. ಹಾಗೆ ಈ ಎಲ್ಲಾ ವಿಚಾರವನ್ನ ತಿಳಿದ ಮೇಲೂ ಕೂಡ ನಮಗೆ ಒಂದು ಪ್ರಶ್ನೆ ಬರ್ತದೆ, ಎಲ್ಲವನ್ನೂ ದೇವರೇ ಮಾಡಿಸ್ತಾನೆ ಅನ್ನುವುದಾದರೆ ನಮ್ಮ ಕೈಯಲ್ಲಿ ಯಾಕೆ ಎಲ್ಲವನ್ನು ಒಳ್ಳೆಯ ಕೆಲಸವನ್ನೇ ಮಾಡಿಸ್ತಾ ಇಲ್ಲ, ಕೆಟ್ಟ ಕೆಲಸವನ್ನೇ ಯಾಕೆ ಮಾಡಿಸ್ತಾ ಇದ್ದಾನೆ? ಅಥವಾ ಇವತ್ತೆಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರಲ್ವಾ, ಏನೇನೆಲ್ಲ ಏನು ನೋಡಿದಿರಲ್ಲ, ನಾನೇನು ಹೇಳಬೇಕಾಗಿಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದಾರಲ್ವ, ಹಾಗಾದ್ರೆ ಅದನ್ನು ದೇವರೇ ಮಾಡಿಸ್ತಾ ಇದ್ದಾನೆ. ಹೌದು, ಅದನ್ನು ದೇವರೇ ಮಾಡಿಸ್ತಾ ಇದ್ದಾನೆ. ಮತ್ತೆ ಯಾಕೆ ದೇವರಿಗೆ ಯಾಕೆ ಹೀಗೆ ಭೇದ? ಎಲ್ಲರ ಕೈಯಲ್ಲೂ ಒಳ್ಳೆಯವರನ್ನೇ ಮಾಡಿ ಎಲ್ಲರ ಕೈಯಲ್ಲೂ ಒಳ್ಳೆ ಕೆಲಸನೇ ಮಾಡಿಸ್ಬೋದು. ಅಥವಾ ನಮ್ಗೆ ತಪ್ಪು ಕೆಲಸ ಮಾಡಿಸಿ ನಮಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾನೆ? ನಮಗೆ ಯಾಕೆ ದುಃಖ ಬರ್ತಾ ಇದೆ? ನಾವು ಬಯಸಿದ ಬುದ್ಧಿಪೂರ್ವಕವಾಗಿ ಮಾಡಿದಾಗಲೂ ಕೂಡ ನಮಗೆ ಕೆಲವೊಮ್ಮೆ ಯಾಕೆ ಅದಕ್ಕೆ ಇದು ಸಿಗೋದಿಲ್ಲ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದೇ ಭಗವಂತನ ಲೀಲೆ. ಮತ್ತೆ ನಮಗೆ ಜ್ಞಾನ ಇಲ್ಲ, ಸರಿಯಾಗಿ ಒಳಗಿಂದ ರಹಸ್ಯ ನಮಗೆ ಸರಿಯಾಗಿ ತಿಳಿತಾ ಇಲ್ಲ. ಅದನ್ನ ಇನ್ನೂ ಅರ್ಥ ಆಗಿ ಹೇಳುವುದಾದ್ರೆ, ಉದಾಹರಣೆಗೆ ಒಂದು ಪಾಪು ಇರ್ತದೆ ಅಲ್ವಾ, ಒಂದು ತೊಟ್ಟಿಲಲ್ಲಿ ಒಂದು ಪಾಪು ಮಲಗಿಸಿರ್ತೀವಿ. ಅದೇನ್ ಮಾಡ್ತದೆ, ಅದಕ್ಕೆ ಆಸೆ ಬರ್ತದೆ, ಹೊಟ್ಟೆ ಎಸಿತದೆ. ಅದಕ್ಕೆ ಹೊಟ್ಟಿಗೆ ಏನೋ ಬೇಕು ಅಂತ ಅನಿಸ್ತದೆ, ಅಥವಾ ಯಾರೋ ಏನೋ ತಿಂತಾ ಇರ್ತಾರೆ, ಅಥವಾ ಏನೋ ನೀವು ಬಾಯಲ್ಲಿ ಹಾಕಿದ್ರೆ ಅದು ಇದು ಮಾಡ್ತದೆ. ಅದಕ್ಕೂ ಏನೇನೋ ಅಂದ್ರೆ ಹೊಟ್ಟೆ ಹಸಿವಾದಾಗ ಅಥವಾ ಅದಕ್ಕೆ ಬಾಯಿ ರುಚಿಗೆ ಏನೋ ಬೇಕು ಅಂತ ಅದು ಬಯಸಿದಾಗ ಅದಕ್ಕೆ ತಿನ್ಲಿಕ್ಕೆ ಆಗ್ತದಾ? ಇಲ್ಲ. ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಅಂದ್ರೆ ಅದಕ್ಕೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಆದ್ರೆ ಒಳಗಿಂದ ಇಚ್ಛೆ ಬರ್ತಾ ಇದೆ. ಹಾಗೆ ಏನ್ ಮಾಡ್ತಾರೆ, ಅದು ಜೋರು ಅಳ್ಳಿಕ್ಕೆ ಶುರು ಮಾಡ್ತದೆ. ತಾಯಿ ಏನ್ ಮಾಡ್ತಾಳೆ, ಅದನ್ನ ಎತ್ತಿಕೊಂಡು ಅವರಿಗೆ ಹಾಲು ಕೊಡ್ತಾರೆ. ಅವಾಗ ಅದರ ಆಸೆ ಪೂರೈಸ್ತದೆ. ಹಾಗೆ ದೇವರು ಕೂಡ ನಮ್ಮೊಳಗೆ ಅವನು ಕೂತು ಮಾಡಿಸ್ಲಿಲ್ಲ ಅಂತಂದ್ರೆ ನಮಗೆ ಆ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಿಮಗೆ ನೋಡಿ, ಇನ್ನು ಕೆಲವರು ಮಕ್ಕಳು ಇರ್ತಾರೆ, ಅವರಿಗೆ ಏನು ಗೊತ್ತಿರಲ್ಲ, ಸಂಸ್ಕಾರ ಇದೆಲ್ಲ ಗೊತ್ತಿರಲ್ಲ. ಅವರು ಹೇಳ್ತಾರೆ ದೇವರ ಹತ್ರ, ನೋಡು ನೀನು ನಮಸ್ಕಾರ ಮಾಡು, ಅದು ಮಾಡಲ್ಲ. ಮತ್ತೆ ಪುನಃ ಅವ್ರು ಹೇಳ್ಕೊಡ್ತಾರೆ, ಹೀಗೆ ಅಡ್ಡು ಬಿದ್ದು ಹೀಗೆ ನಮಸ್ಕಾರ ಮಾಡ್ಬೇಕಪ್ಪ,
ಅದರ ಫಲ ಯಾರಿಗೆ? ತಂದೆ ತಾಯಿಗೆ ಇಲ್ಲ, ಆ ಮಗುವಿಗೆ ಸಿಗ್ತದೆ. ಹಾಗೆ ಅಂದ್ರೆ ದೇವರು ನಮ್ಮಿಂದ ಕರ್ಮ ಮಾಡಿಸಿದರೂ ಕೂಡ ಅದರ ಫಲ ದೇವರಿಗಲ್ಲ, ನಮಗೆ. ಹ? ಹಾಗಾಗಿ ಇನ್ನೂ ಅರ್ಥ ಆಗುವ ಹಾಗೆ ಹೇಳೋದಾದ್ರೆ, ಈಗ ಉದಾಹರಣೆಗೆ ಒಂದು ಸ್ಕೂಲ್, ಒಂದು ಕಾಲೇಜ್ ಇದೆ. ಆ ಎಲ್ಲಾ ರೂಮಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳು ಕೂತಿರು. ಎಲ್ಲರಿಗೂ ಸೇರಿಸಿ ದೇವರು ಒಂದೇ ಅಲ್ಲ, ಯಾರು ಉಪಾಧ್ಯಾಯ ಒಂದೇ ತರ ಪಾಠ ಮಾಡ್ತಾನೆ. ಆದ್ರೆ ಎಲ್ಲರಿಗೂ ಒಂದೇ ಅರ್ಥ ಆಗ್ತದಾ? ಇಲ್ಲ. ಆದ್ರೆ ಎಲ್ಲರಿಗೂ ಹೇಳಿದ ಪಾಠ ಒಂದು, ಹೇಳಿದವನು ಒಬ್ಬರೇ. ಆದ್ರೆ ಒಬ್ಬನಿಗೆ ಚೆನ್ನಾಗಿ ಅರ್ಥ ಆಯ್ತು, ಕೆಲವರಿಗೆ ಇನ್ನೂ ಅರ್ಥ ಆಗಲಿಲ್ಲ, ಕೆಲವರಿಗೆ ಕನ್ಫ್ಯೂಷನ್, ಕೆಲವರಿಗೆ ಏನೋ ಅರ್ಥ ಹೋಗಿ ಅಪಾರ್ಥ ಆಗ್ಬಿಡ್ತು, ಏನೇನೋ ಆಯ್ತು. ಅವರವರ ಸ್ವಭಾವ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ತಿಳ್ಕೊಂಡ್ರು. ಹಾಗೆ ದೇವ ಉದಾಹರಣೆಗೆ ಈಗ ನೀವು ಮನೆಯಲ್ಲಿ ಅದು ದೇವರು ಯಾಕೆ ಮಾಡಿಸ್ಬೇಕಪ್ಪ, ಸುಮ್ಮನೆ ಬಿಟ್ಟು ಬಿಡ್ಬೇಕಪ್ಪ, ಆ ಶಕ್ತಿ ನಮಗೆ ಇಲ್ಲ ಅಂದ್ರೆ ಯಾಕೆ ಆ ಶಕ್ತಿ ಇಲ್ಲ? ಉದಾಹರಣೆಗೆ ಈಗ ಒಂದು ಬೀಜ ಇದೆ, ಬೀಜ ಬೀಜ ಇರ್ತದೆ, ಸೀಡ್ಸ್. ಹಾ, ಬೀಜ ಏನ್ ಮಾಡ್ತೀವಿ ನಾವು? ಮನೆಯೊಳಗೆ ಬೀಜ ಇಟ್ಕೊಂಡ್ರೆ ಅದು ಇದಾಗಿ ಏನೋ ಮೊಳಕೆಯಾಗಿ ದೊಡ್ಡದಾಗಿ ಫಲ ಕೊಡ್ತದ? ಇಲ್ಲ. ಅದು ಬೀಜ ಆಗಬೇಕು ಅಂತಂದ್ರೆ ಅದನ್ನ ನಾವು ಮಣ್ಣಿಗೆ ಹಾಕಬೇಕು. ಫಸ್ಟ್ ಮಣ್ಣಿಗೆ ಹಾಕಬೇಕು. ಮಣ್ಣಿಗೆ ಹಾಕಿದ್ಮೇಲೆ ಅದಕ್ಕೆ ಗೊಬ್ಬರ, ನೀರು, ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನು ನಾವು ದಿನದಿಂದ ದಿನಕ್ಕೆ ನೋಡ್ಕೊಳ್ತಾ ಹೋಗಿ, ನೋಡ್ತಾ ಹೋದಾಗ ಏನಾಗ್ತದೆ, ಅದರಲ್ಲಿರುವ ಆ ಶಕ್ತಿ ಹೊರಗೆ ಬರುತ್ತೆ. ಅಂದ್ರೆ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು. ಹಾ, ಹಾಗೆ ಸ್ವತಂತ್ರವಾಗಿ ನಮಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ದೇವರು ಏನ್ ಮಾಡಿದ? ಹಾಗಾಗಿ ಉದಾಹರಣೆಗೆ ಒಂದು ಮಾವಿನ ಬೀಜ, ಒಂದು ಬೀಜ ತಗೊಳ್ಳೋಣ, ಅದು ಮರವಾಗಿ ಮಾವಿನ ಹಣ್ಣನ್ನೇ ಕೊಡ್ತದೆ ಹೊರತು ಹಲಸಿನ ಹಣ್ಣು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದರ ಸ್ವಭಾವಕ್ಕೆ, ಪ್ರತಿಯೊಂದು ಜೀವಕ್ಕೂ ಕೂಡ ಅವನದೇ ಆದ ಒಂದು ಸ್ವಭಾವವಿದೆ. ಇದನ್ನ ನಾವು ಹಿಂದೆ ಕೇಳಿದ್ವಿ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅದು ವರ್ತನೆ ಮಾಡುತ್ತೆ. ಹಾಗಾಗಿ ಮಾವಿನ ಬೀಜ ಹಾಕ್ತೀವಿ. ಮಾವಿನ ಬೀಜ ಹಾಕುವುದು, ಈಗ ನಾವು ನಾವು ದೇವರು ಅಂತ ತಿಳ್ಕೊಳ್ಳಿ. ಬೀಜ ಒಂದು ಜೀವ, ಆಯ್ತಾ? ಒಂದು ಮಾವಿನ ಬೀಜ ಇದೆ. ಅದನ್ನ ನಾವು ಆ ಏನು, ಅದು ಮರವಾಗಿ ಮಾವಿನ ಹಣ್ಣನ್ನೇ ಕೊಡ್ತದೆ ಹೊರತು ಹಲಸಿನ ಹಣ್ಣು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ನೇನೋ ಹುಣಸೆ ಹಣ್ಣು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬೀಜದ ಸ್ವಭಾವ. ಜೀವ ಎನ್ನುವುದು, ಜೀವ ಅಂದ್ರೆ ಆ ಶರೀರ ಎನ್ನುವ ವೃಕ್ಷದ ಒಂದು ಬೀಜ ಅಲ್ಲ. ಆ ಶರೀರದ ಮೂಲಕ ವ್ಯಕ್ತವಾಗುವಂತಹ ಆ ಬೀಜದ ಮೂಲ ಗುಣವೇ ಹೊರತು ಮತ್ತಿನ್ನೇನು ಅಲ್ಲ. ಅಂದ್ರೆ ಆ ಬೀಜದಲ್ಲಿ ನಿಜವಾದ ಮೂಲ ಗುಣ ಏನಿದೆ ಅದೇ ತಾನು ಫಲವಾಗಿ ವ್ಯಕ್ತ ಆಗ್ತದೆ, ಅದರ ಸ್ವಭಾವವಾಗಿ ವ್ಯಕ್ತವಾಗ್ತದೆ. ಹಾಗಾಗಿ ಜೀವ ಮೊದಲನೇದಾಗಿ ತನ್ನ ಸ್ವಭಾವಕ್ಕೆ ಅಧೀನನಾಗಿರ್ತಾನೆ. ನಾವು ನಮಗೆ ತೋಚಿದಂತೆ ಮಾಡಲು ಸಾಧ್ಯ ಇಲ್ಲ. ನಮ್ಮ ಸ್ವಭಾವ ಎಂತೆಯೋ ಹಾಗೆ ನಾವು ತೀರ್ಮಾನ ಮಾಡ್ತೀವಿ. ಹಾಗಾಗಿ ಅಂದ್ರೆ ದೇವರು ಆ ಆ ಏನಂತೀವಿ, ಅದನ್ನ ಆ ಬೀಜವನ್ನು ತಗೊಂಡೋಗಿ ಮಣ್ಣಿಗೆ ಹಾಕಿ ಅದಕ್ಕೆ ನೀರ್ ಹಾಕಿ ಅದನ್ನು ಬೆಳೆಸುವುದು ದೇವರ ಕೆಲಸ. ಆದರೆ ಅದು ಹೇಗೆ ಬೆಳೀತದೆ? ತನ್ನ ಬೀಜದ ಮೂಲ ಏನಿದೆಯೋ ಅದರ ಪ್ರಕಾರ ಬೆಳೀತದೆ. ಒಂದು ತೋಟದಲ್ಲಿ ಬೇಕಾದಷ್ಟು ಗಿಡಗಳು, ಬೇಕಾದಷ್ಟು ಬೀಜ ಹಾಕ್ತಾರೆ. ಒಂದ್ ಕಡೆ ಹುಣಸೆ ಬೀಜ ಹಾಕ್ತಾರೆ, ಒಂದ್ ಕಡೆ ಆ ಏನು ಮಾವಿನ ಹಣ್ಣಿನ ಬೀಜ ಹಾಕ್ತಾರೆ, ಒಂದ್ ಕಡೆ ಆ ಏನು ಹುಣಸೆ, ಇನ್ನೊಂದು ಯಾವುದು ಆ ಏನು ಚಿಕ್ಕು, ಸಪೋಟೊ, ಏನೇನೋ ಬೇರೆ 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 ಬೀಜ ಹಾಕ್ತಾರೆ. ಆದ್ರೆ ಎಲ್ಲಾ ಬೀಜಕ್ಕೂ ಒಂದೇ ಗೊಬ್ಬರ ಹಾಕ್ತಾನೆ, ಒಂದೇ ಮಣ್ಣು ಹಾಕ್ತಾರೆ, ಒಂದೇ ನೀರನ್ನ ಹಾಕ್ತಾನೆ. ಹಾಕಿದವನು ಕೂಡ ಒಬ್ಬನೇ. ಆದ್ರೆ ಎಲ್ಲವೂ ಬೆಳೀತದೆ. ಆದ್ರೆ ಬೆಳೆದ ಮೇಲೆ ಹೇಗೆ ಬೆಳೀತದೆ? ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಬೆಳೀತದೆ. ಆದರೆ ಅದರ ಮೂಲವಾಗಿ ಹಾಕಿದವನು, ಮಾಡಿಸಿದವನು ಯಾರು? ಒಬ್ಬನೇ. ಅಲ್ಲ, ಎಲ್ಲಾ ಗಿಡನೂ ಎಲ್ಲಾ ಬೀಜವು ಹಾಕಿದ್ದೆಲ್ಲ ಮತ್ತೆ ಮಾವಿನ ಹಣ್ಣೆ ಬರ್ಬೇಕಿತ್ತಲ್ಲ? ಅದು ಬರೋಲ್ಲ. ಯಾಕೆ ಅಂದ್ರೆ ಅದರ ಸ್ವಭಾವಕ್ಕೆ ಅನುಗುಣವಾಗಿ ಅದು ಹುಣಸೆ ಹಣ್ಣು ಹುಣಸೆ ಹಣ್ಣೇ ಬರ್ತದೆ, ನಿಂಬೆ ಹಣ್ಣು ನಿಂಬೆ ಹಣ್ಣೇ ಬರ್ತದೆ, ಇನ್ನು ಹಲಸಿನ ಹಣ್ಣು ಹಲಸಿನ ಹಣ್ಣೇ ಬರ್ತದೆ. ಆದರೆ ಎಲ್ಲದರ ಮೂಲ ಯಾವುದು? ಅದೇ ಪರಮಾತ್ಮ ಶಕ್ತಿ. ಹಾಗೆ ದೇವರು ಎಲ್ಲರೊಳಗೂ ಕೂತು ಎಲ್ಲ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಆದರೆ ಆ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಜೀವ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಕರೆಂಟ್ ಇರ್ತದಲ್ವ, ಕರೆಂಟ್ ಎಲ್ಲ ಫ್ರಿಡ್ಜ್ಗೆ ಕನೆಕ್ಟ್ ಆಗಿರೋ ಕರೆಂಟು ಒಂದೇ, ಫ್ಯಾನಿಗೆ ಕನೆಕ್ಟ್ ಆಗಿರೋ ಇದು ಒಂದೇ, ಬಲ್ಬಿಗೆ ಕನೆಕ್ಟ್ ಆಗಿದ್ದು ಅದೇ. ಆಮೇಲೆ ವಾಟರ್ ಹೀಟರ್ಗೆ ಕನೆಕ್ಟ್ ಆಗಿದ್ದು ಏನು ಇದು ಒಂದೇ. ಎಲ್ಲದರೂ ಒಂದೇ. ಆದರೆ ಎಲ್ಲವೂ ಹೇಗೆ ಕೆಲಸ ಮಾಡ್ತದೆ? ಆ ಮಷಿನ್ ಯಾವ ರೀತಿ ಪ್ರೋಗ್ರಾಮಿಂಗ್ ಆಗಿರ್ತದೆ, ಆ ಡಿಸೈನ್ ಆಗಿರ್ತದೋ ಅದ್ರ ಪ್ರಕಾರನೇ ಅದು ಕೆಲಸ ಮಾಡ್ತದೆ. ಆದ್ರೆ ಒಳಗಿರೋ ಶಕ್ತಿ ಎಲ್ಲ ಒಂದೇ, ಅದನ್ನ ರನ್ ಮಾಡ್ತಾ ಇರೋ ಶಕ್ತಿ ಒಂದೇ, ಪವರ್ ಒಂದೇ. ಹಾಗೆ ಪ್ರತಿಯೊಂದು ಕೂಡ ಆ ಒಳಗಿನ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಅಂದ್ರೆ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಅವನು ವರ್ತನೆ ಮಾಡ್ತಾನೆ. ಹಾಗಾಗಿ ತಾನಾಗಿ ತಾನನ್ನು
ಆ ತಾನ ಒಂದು ಬೀಜ ತಾನಾಗೆ ತಾನು ಬಿತ್ತುಕೊಂಡು ತಾನೇ ಮರವಾಗಿ ಬೆಳೆದು ಹಣ್ಣನ್ನು ಕೊಡುವ ಶಕ್ತಿ ಹೇಗಿಲ್ವೋ ಹಾಗೆ ಸ್ವತಂತ್ರನಾದ ಭಗವಂತ ಸೃಷ್ಟಿ ಎನ್ನುವ ಈ ತೋಟವನ್ನು ನಿರ್ಮಿಸಿದ್ದಾನೆ. ಒಬ್ಬ ತೋಟಗಾರನಂತೆ ಜೀವ ಎನ್ನುವ ಬೀಜವನ್ನ ಇಲ್ಲಿ ಸದಾ ಬಿತ್ತುತ್ತಾ ಇದ್ದಾನೆ, ಬಿತ್ತಿ ಬೆಳೆಸ್ತಾ ಇದ್ದಾನೆ. ಆದರೆ ಅದರಿಂದ ನಮ್ಮ ದೇಹ ಎನ್ನುವ ಮರ ಬೆಳೀತಾ ಇದೆ. ಅದರಿಂದ ಕಹಿಯಾದ, ಹುಳಿಯಾದ, ಸಿಹಿಯಾದ ಬೇರೆ ಬೇರೆ ಆ ಬೀಜಗಳಿಗೆ ಅನುಗುಣವಾದ ಫಲವನ್ನು ಕೊಡ್ತಾ ಅದು ಬೆಳೀತಾ ಇದೆ. ಅದೇ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಇನ್ನೇನು ಏನೇನೋ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೆಣಸಿನ ಗಿಡಕ್ಕೆ ಖಾರವ ಖಾರ 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 ಮಿಕ್ಸ್ ಮಾಡಿ ನೀರು ಹಾಕೋದು, ಬೇವಿನ ಗಿಡಕ್ಕೆ ಕಹಿ ಮಿಕ್ಸ್ ಮಾಡಿ ಇದನ್ನ ಹಾಕೋದಿಲ್ಲ ಅಲ್ವಾ? ಹಾಗೆ ಎಲ್ಲದಕ್ಕೂ ಒಂದೇ ಹಾಕಿದ್ರು ಕೂಡ ಅದರ ಸ್ವಭಾವಕ್ಕೆ ಅನುಗುಣವಾಗಿ ಅದರ ಫಲ ಇರ್ತದೆ, ಅಂದ್ರೆ ಅದು ವರ್ತನೆ ಇರ್ತದೆ. ಹಾಗಾಗಿ ಹಾಗಾಗಿ ನಾವೇನ್ ಮಾಡಬೇಕು, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ವರ್ತನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ದೇವರು ಅವರವರ ಸ್ವಭಾವಕ್ಕಾಗಿ ಅವರು ವರ್ತನೆ ಮಾಡಿ ಅಂತ ಅವರನ್ನ ಫ್ರೀ ಬಿಟ್ಟುಬಿಟ್ಟಿದ್ದಾರೆ. ಅವ್ರು ಹೇಗೆ ಅವರು ವರ್ತನೆ ಮಾಡ್ತಾರೋ ಅವರೇ ಬಿಟ್ಟಿದ್ದು. ಅದಕ್ಕೆ ಆ, ಏನಾಗ್ಬೇಕು, ಹಾಗಾಗಿ ಹ್ಮ್ ಆ, ಇಲ್ಲಿ ನಾವು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ, ದೇವರನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ನಮ್ಮನ್ನ ನಾವು ತಿಳ್ಕೊಳ್ಬೇಕಷ್ಟೇ, ನಮ್ಮ ಸ್ವಭಾವವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅಷ್ಟೇ. ಹಾಗಾಗಿ ಮತ್ತೆ ದೇವರು ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾನೆ? ಶಿಕ್ಷೆ ಅಲ್ಲ, ಅದು ಶಿಕ್ಷಣ. ದೇವರು ಕೊಡ್ತಾ ಇರೋದು ಶಿಕ್ಷೆ ಅಲ್ಲ. ಮತ್ತೆ ಕಲ್ಕೋ, ಎಚ್ಚರ ಆಗು, ಇನ್ನಾದ್ರೂ ಜಾಗೃತನಾಗು, ಈ ತರ ತಪ್ಪು ಕೆಲಸ ಮಾಡಬೇಡ. ಇನ್ನು ಎಷ್ಟು ದಿನ ಈ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇದ್ದೀಲ್ಲ, ಇನ್ನು ಮುಂದಾದ್ರೂ ಸಾಧನೆ ಮಾಡು, ಸಾಕು, ಈ ಬಂಧನ ಸಾಕು, ಎದ್ದೇಳು ಅಂತ ಹೇಳಿ. ಹೀಗೆ ಒಂದು ಸ್ಕೂಲಲ್ಲಿ ಆ ಅವನಿಗೆ ಹೊಡೆದು 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 ಕಲಿಸ್ತಾ ಇರ್ತಾರಲ್ಲ, ತಪ್ಪು ಮಾಡಿದಾಗೆಲ್ಲ ಹೊಡಿತಾರೆ. ಅವರ ಮೇಲಿನ ದ್ವೇಷದಿಂದಲ್ಲ, ಅವನ ಉದ್ಧಾರ ಆಗಲಿ ಅನ್ನುವ ಉದ್ದೇಶದಿಂದ. ಹಾಗಾಗಿ ದೇವರು ಯಾಕೆ ಯೂನಿವರ್ಸ್ ಅನ್ನು ಯಾಕೆ ಪನಿಷ್ಮೆಂಟ್ ಕೊಡ್ತಾ ಇದೆ ಅಂತಂದ್ರೆ ಎಚ್ಚೆತ್ಕೋ ಅಂತ. ಹಾಗಾಗಿ ಅದು ಅಲ್ಲಿ ಕಾರುಣ್ಯ ಇದೆಯೇ ಹೊರತು ಯಾವುದೇ ದ್ವೇಷ ಇಲ್ಲ. ಈ ಎಲ್ಲ ಸಿಸ್ಟಮ್ ಎಲ್ಲ ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾಕೆ ಇದೆ ಅಂತಂದ್ರೆ ನೀನು ಆದಷ್ಟು ದಾರಿ ತಪ್ಪಬೇಡ ಅಂತ. ಈ ಉದಾಹರಣೆಗೆ ನಾವು ಈಗ ಒಂದು ವೆಹಿಕಲ್ ಓಡಿಸುವಾಗ ಹೀಗೆ ಓಡಿಸ್ಬೇಕು, ಬ್ರೇಕ್ ಮಾಡಿದ್ರೆ ಏನಾಗ್ತಾರೆ, ದಂಡ ಹಾಕ್ತಾರೆ. ಅದೇ ಸಿಟ್ಟಿನಿಂದಲೋ ದ್ವೇಷದಿಂದಲೋ ಅಥವಾ ನಮ್ಮಿಂದ ಅವರನ್ನ ನೋಡಿ ಸಹಿಸ್ಕೊಳ್ಳಕ್ ಆಗದೇನೋ ಅಲ್ಲ. ಮತ್ತೆ ಒಂದು ವ್ಯವಸ್ಥೆ ಸರಿಯಾಗಿ ಹೋಗಬೇಕು ಅಂತಂದ್ರೆ ಅದಕ್ಕೆ ಕೆಲವು ಅದರದೇ ಆದ ಒಂದು ಮಾನದಂಡಗಳಿದೆ, ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡೋದ್ರಿಂದ ಯಾರಿಗೂ ಒಳ್ಳೇದು? ನಮಗೆ ಒಳ್ಳೇದು. ಹಾಗಾಗಿ ಆ ಹಾಗೆ ಆ ನಾವು ಇಲ್ಲಿ ಜೀವನವನ್ನು ಸಾಗಿಸಬೇಕಾಗ್ತದೆ. Okay. ಇವತ್ತಿಗೆ ಇಷ್ಟು ಸಾಕು. ಕಾಯಿನ ವಾಚ ಮನಸ್ಸಿಂದ್ರಿಯ ಇರುವ ಕಾಯಿನ ವಾಚ ಮನಸ್ಸಿಂದ್ರಿಯ ಆತ್ಮನಪಟ್ಟೆ ಸ್ವಭಾವ ಕರೋಮಿ ಕೃಷ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾದರೂ ಯಾರು ಡೌಟ್ಸ್ ಇದ್ರೆ ಎನ್ಕರೇಜ್ ಮಾಡಿ ಮಾತಾಡಿ. ಹರಿಪ್ರಿಯ ಮಾಸ್ಟರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಹರಿಪ್ರಿಯ ಮಾಸ್ಟರ್. ನಮಸ್ತೆ. ಹಾ, ಒಂದು ನಿಮಿಷ.